ಕೋಲಾರ ಜಿಲ್ಲೆ. ಈ ಕೋಲಾರ ಜಿಲ್ಲೆಯಲ್ಲಿ ಮೊದಲಿಗೆ ಏಷ್ಯಾದಲ್ಲಿ ವಿದ್ಯುತ್ ಕಂಡಂತ ಜಿಲ್ಲೆ ಅಂದ್ರೆ ಅದು ಕೋಲಾರ ಜಿಲ್ಲೆ KGF ಅಂತ. UPA ಎಕ್ಸಾಮ್ ನಲ್ಲಿ 4 ಜನ ಮಕ್ಕಳು ಈ ಭಾಗದ IAS IPS ಗಳಾಗಿದ್ದಾರೆ. ಅದು ಒಂದು ಹೆಮ್ಮೆಯ ವಿಚಾರ. ಮತ್ತೆ ಈ ಕರ್ನಾಟಕದ ಪ್ರಪ್ರಥಮ ಏನು ಮುಖ್ಯಮಂತ್ರಿಗಳಾದಂತ KC ರೆಡ್ಡಿ ಅವರು ಕೋಲಾರವರೇ. ಈ ಕೋಲಾರಕ್ಕೆ ಒಂದು ಇತಿಹಾಸ ಇದೆ. ಆ ಇತಿಹಾಸ ಇರುವಂತ ಒಂದು ಊರಿನಲ್ಲಿ ಮುಳಬಾಗಿಲಿನಲ್ಲಿ ಹುಟ್ಟಿದಂತ ಮಕ್ಕಳು ನೀವೇ ತಂದಿರು ನಾವು ತಂದಿರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಏನು ಮುಳಬಾಗಿಲಿನಲ್ಲಿ DVG ಗುಂಡಪ್ಪನವರ 139ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಏನು ನಗರಸಭೆ ಅಧ್ಯಕ್ಷರಾದಂಥ ರಿಯಾಜ್ ಅಹಮದ್ ಅವರೇ, ಅದೇ ರೀತಿ ನಮ್ಮ ವೆಂಕಟೇಶ್ ಚಲಪತಿ ಅವರೇ, ಹಾಗೂ ಈ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದಂಥ ರಾಮಚಂದ್ರನವರೇ, ಅದೇ ರೀತಿ ಈ ಭಾಗದ ನಗರಸಭೆ ಸದಸ್ಯರಾದಂಥ ಸ್ನೇಹಿತರು ಆದಂಥ ಜಬೀವುಲ್ಲಾ ಅವರೇ, ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯಾತಿಗಣ್ಯರಿಗೆ ಯಾರನ್ನೂ ಅಭಾಸ ಬಯಸಬಾರದು. ಇವತ್ತು ಏನು DV ಗುಂಡಪ್ಪನವರ ಒಂದು ಜನ್ಮದಿನಾಚರಣೆ ಅಂಗವಾಗಿ ಇವತ್ತು ಮುಳಬಾಗಿಲಿನಲ್ಲಿ ಅವರು 1887ರಲ್ಲಿ ಮಾರ್ಚ್ 17ರಂದು ಅವರು ಅಲವೇಲಮ್ಮ ಮತ್ತು ವೆಂಕಟರಾಮಯ್ಯನ ಮಗನಾಗಿ ಈ ಮುಳಬಾಗಿಲಲ್ಲಿ ಹುಟ್ಟಿದ್ದಾರೆ. ಅವರು ಈ ಮುಳಬಾಗಿಲ ಕೀರ್ತಿ ಪದಕಿಯನ್ನ ದೇಶದಾದ್ಯಂತ ಹೆಸರು ಮಾಡಿದ್ದಾರೆ. ಅವರಿಗೆ ಏನು DVG ಅವರಿಗೆ ಸುಮಾರು ಆಧುನಿಕ ಸಾಹಿತಿಗಳು ಮತ್ತು ಕವಿಯಾಗಿ ಸುಮಾರು ಒಂದು 60ಕ್ಕೂ ಹೆಚ್ಚು ಸಾಹಿತಿಗಳನ್ನ ಮತ್ತು ಕವಿತೆಗಳನ್ನ ಬರೆದಿದ್ದಾರೆ. ಅದರಲ್ಲಿ ಬಹಳ ಪ್ರಸಿದ್ಧವಾದಂತಹ ಕವಿತೆ ಅಂದ್ರೆ ಮಂಕುತಿಮ್ಮನ ಕಗ್ಗ. ಏನು ಈ ಮಂಕುತಿಮ್ಮನ ಕಗ್ಗ ನಮ್ಮ ಜೀವನದಲ್ಲಿ ಯಾವ ರೀತಿ ಕಷ್ಟ ಸುಖಗಳು, ಯಾವ ರೀತಿ ಬದುಕಿದ ಮೇಲೆ ನಾವು ಯಾವ ರೀತಿ ಬಾಳಬೇಕು ಈ ಸಮಾಜದಲ್ಲಿ ಅಂತ ತೋರಿಸ್ಕೊಟ್ಟಿರ್ತಕ್ಕಂಥ ಬಹಳ ಚೆನ್ನಾಗಿ ಇದರಲ್ಲಿ ತಿಳಿಸ್ತಾರೆ. ಹಾಗಾಗಿ ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಅವರ ಮನೆಯನ್ನ ಸರ್ಕಾರಿ ಶಾಲೆಗೆ ದಾನವಾಗಿ ನೀಡಿ ಒಂದು ಸರ್ಕಾರಿ ಶಾಲೆಯನ್ನ ಒಂದು ಖಾಸಗಿ ಶಾಲೆಯ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿ ಇಲ್ಲಿನ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಈ ಶಾಲೆಯ ಮಕ್ಕಳು ಈಗಾಗಲೇ ಹೇಳ್ತಾದ್ರು. ನಮ್ಮ ಜಬೀರ್ ಅವರು ನಾನು ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಇವತ್ತು ಈ ಶಾಲೆಗೆ ಬಂದು ನನ್ನನ್ನ ಆಹ್ವಾನ ನೀಡಿ ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ತುಂಬನೇ ಋಣಿಯಾಗಿದ್ದೀನಿ ಅಂತ ಹೇಳ್ತಾ ಇದ್ರು. ಅಂತ ವಿದ್ಯಾರ್ಥಿಗಳು ಮುಂದಿನ ದಿನ ಈ ಶಾಲೆಯಲ್ಲಿ ಓದಿ ಡಾಕ್ಟರ್ಗಳು, ಇಂಜಿನಿಯರ್ಗಳು ಹಾಗೂ IAS IPS ಈಗಾಗಲೇ ಮೊನ್ನೆ ತಾನೇ ನಡೆದಂತ UPA ಎಕ್ಸಾಮ್ ನಲ್ಲಿ 4 ಜನ ಮಕ್ಕಳು ಈ ಭಾಗದ IAS IPS ಗಳಾಗಿದ್ದಾರೆ. ಅದು ಒಂದು ಹೆಮ್ಮೆಯ ವಿಚಾರ. ಅದೇ ರೀತಿ ಏನು ಈ ಕೋಲಾರ ಜಿಲ್ಲೆಯಲ್ಲಿ ಮೊದಲಿಗೆ ಏಷ್ಯಾದಲ್ಲಿ ವಿದ್ಯುತ್ ಕಂಡಂತ ಜಿಲ್ಲೆ ಅಂದ್ರೆ ಅದು ಕೋಲಾರ ಜಿಲ್ಲೆ KGF ಅಂತ. ಮತ್ತೆ ಈ ಕರ್ನಾಟಕದ ಪ್ರಪ್ರಥಮ ಏನು ಮುಖ್ಯಮಂತ್ರಿಗಳಾದಂತ KC ರೆಡ್ಡಿ ಅವರು ಕೋಲಾರವರೇ. ಈ ಕೋಲಾರಕ್ಕೆ ಒಂದು ಇತಿಹಾಸ ಇದೆ. ಆ ಇತಿಹಾಸ ಇರುವಂತ ಒಂದು ಊರಿನಲ್ಲಿ ಮುಳಬಾಗಿಲಿನಲ್ಲಿ ಹುಟ್ಟಿದಂತ ಮಕ್ಕಳು ನೀವೇ ತಂದಿರು ನಾವು ತಂದಿರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಏನು ಈ ಸ್ಕೂಲನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂತ ಸಣ್ಣಪ್ಪನವರು ಬಹಳ ಶ್ರಮ ಪಟ್ಟು ಈ ಶಾಲೆಯನ್ನ ಒಂದು ಖಾಸಗಿ ಶಾಲೆಯಾಗಿ ಮಾರ್ಪಾಡು ಮಾಡಿದ್ದಾರೆ. ಅದಕ್ಕೆ ಈ ಭಾಗದ
ಏನು ಅಧ್ಯಕ್ಷರಾದಂಥ ರಿಯಾಜ್ ಅಹಮದ್ ಅವರು, ಈ ಭಾಗದ ಏನು ಶಿಕ್ಷಣಾಧಿಕಾರಿಗಳಾಗಿರ್ಬೋದು, ಮೊದಲು ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದು ಆ ಶಾಲೆಯ ಉಪಾಧ್ಯಾಯರುಗಳು ಎಲ್ಲರ ಸಹಕಾರದಿಂದ ಹಾಗೂ ಈ ಭಾಗದ ಎಲ್ಲ ನಾಯಕರಿಂದ ಇವತ್ತು ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಯಾವುದೇ ಒಂದು ಖಾಸಗಿ ಶಾಲೆಗಳಿಂದ ಕಡಿಮೆ ಇಲ್ಲ. ನಾನೇನಪ್ಪ ಇದು ಬಂದಾಗ ಇವತ್ತು ಏನಪ್ಪ ಇಷ್ಟು ಬಹಳ ಚೆನ್ನಾಗಿದೆ, ಒಂದು ಸರ್ಕಾರಿ ಶಾಲೆ ಒಂದು ಖಾಸಗಿ ಶಾಲೆಗಿಂತ ಬಹಳ ಚೆನ್ನಾಗಿದೆ, ಬಹಳ ಶಿಸ್ತಾಗಿದೆ, ಬಹಳ ಚೆನ್ನಾಗಿ ವಿದ್ಯಾಭ್ಯಾಸನ ಕೊಡ್ತಾ ಇದ್ದಾರೆ. ಎಲ್ಲರೂ ಹೇಳ್ತಾ ಇದ್ರು ಬಡ ಮಕ್ಕಳು ಈ ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳು ಸೇರ್ಪಡೆ ಆಗ್ತಾರೆ. ಆದರೆ ಈ ಶಾಲೆಯಲ್ಲಿ ಎಲ್ಲ ರೀತಿಯ ಮಕ್ಕಳನ್ನು ಇಲ್ಲಿ ಅಡ್ಮಿಷನ್ ಆಗಿ ಒಳ್ಳೆ ಒಂದು ವಿದ್ಯಾಭ್ಯಾಸವನ್ನಾಗಿ ಇದ್ದಾರೆ. ಮೊದಲಿಗೆ ಈ ಉಪಾಧ್ಯಾಯರು ಮತ್ತು ಮುಖ್ಯೋಪಾಧ್ಯಾಯರು ಕಾರಣಕರ್ತರಾಗಿದ್ದಾರೆ. ಅದರಿಂದ ಇವತ್ತು ಈ ಶಾಲೆ ಈ ಮಟ್ಟಕ್ಕೆ ಬೆಳೆದಿದೆ ಅಂದ್ಕೊಳ್ತೀನಿ. ಅದೇ ರೀತಿ ಏನೇ ಒಂದು ಮಾತಾಡೋದು ಒಗ್ಗಟ್ಟಿನಲ್ಲಿ ಒಂದು ಬಲ. ಮೊದಲಿಗೆ ನಾವು ಮುಖ್ಯೋಪಾಧ್ಯಾಯರಾಗಿರ್ಬೋದು, ಉಪಾಧ್ಯಾಯರಾಗಿರ್ಬೋದು, ಮಕ್ಕಳಿಗೆ ಶಿಸ್ತನ್ನ ಕೊಟ್ರೆ ಅದು ಅವ್ರನ್ನ ಒಂದು ಮುಂದಿನ ದಿನ ಒಂದು ಭವಿಷ್ಯಕ್ಕೆ ಒಂದು ನಾಂದಿ ಆಗ್ತದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏನು ಇವತ್ತಿನ ಮಕ್ಕಳು ಮುಂದಿನ ಭವಿಷ್ಯದ ನಾಯಕರುಗಳಾಗ್ಬೋದು. ಇವತ್ತು ನೀವು ತಲೆ ಬಗ್ಗಿಸಿ ಹೋದ್ರೆ ಮುಂದಿನ ದಿನ ನಿಮ್ಮನ್ನ ತಲೆ ಎತ್ತೋ ರೀತಿಯಲ್ಲಿ ಅದು ಮಾಡ್ತದೆ. ಅದಕ್ಕೆ ಯಾವುದೇ ಅಂದ್ರೆ ಅದು ಒಂದು ವಿದ್ಯಾಭ್ಯಾಸ. ವಿದ್ಯೆ ಯಾರಪ್ಪನ ಸೊತ್ತಲ್ಲ. ಆ ವಿದ್ಯೆ ನೀನು ಕಲಿತ್ರೆ ನಿನ್ನ ಜೀವನದಲ್ಲಿ ಯಾವ ಎಲ್ಲಿ ಬೇಕಾದ್ರೂ ಹೋಗಿ ನೀನು ಬದುಕೋದು, ಮಾಡಬಹುದು. ಅಂತ ವಿದ್ಯೆಯನ್ನ ನೀವು ಈ ಈ ಈ ಅವಧಿಯಲ್ಲಿ ಏನು ನಿಮ್ಮ ಈ ಓದೋ ಟೈಮಲ್ಲಿ ಓದಿದ್ದೀರಿ ಆದ್ರೆ ಮುಂದಿನ ದಿನ ನೀವು ನಿಮ್ಮ ಭವಿಷ್ಯ ಉಜ್ವಲವಾಗಿರ್ತದೆ ಅಂತ ಹೇಳ್ತಾ ಏನು ಇವತ್ತು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಈ ಶಾಲೆಗೆ ಕರೆಸಿ DVG ಗುಂಡಪ್ಪನವರು ಅವರು ಪದ್ಮಭೂಷಣವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದೇ ರೀತಿ ಅವರಿಗೆ ಮೈಸೂರು ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪದವಿಯನ್ನ ಕೊಟ್ಟಿದೆ. ಮತ್ತು ಅವರು ಒಂದು ಮಾತನ್ನು ಹೇಳ್ತಾರೆ, ಹುಲ್ಲಾಗಿದ್ದರೆ ನೀನು ಬೆಟ್ಟದಲ್ಲಿರು, ಮನೆಯಲ್ಲಿ ಮಲ್ಲಿಗೆಯಾಗಿರು ಅಂತ ಹೇಳ್ತಾರೆ. ಇದರ ಅರ್ಥ ಏನಂದ್ರೆ ನೀನು ಯಾವತ್ತೂ ನೀನು ಒಬ್ಬರಿಗೆ ಏನು ಮಾಡಬೇಡ, 10 ಜನಕ್ಕೆ ಒಳ್ಳೇದು ಮಾಡು. ನೀನು ಮಾಡಿದಂತ ಕೆಲಸ ಶಾಶ್ವತ, ನೀನು ಶಾಶ್ವತ ಅಲ್ಲ ಅನ್ನೋ ಒಂದು ಅರ್ಥದಲ್ಲಿ ಅವರು ಈ ಮಾತನ್ನು ಹೇಳಿದ್ದಾರೆ. ಅವರು ಅನೇಕ ಏನು ಅವರ ಒಂದು ಹುಟ್ಟು ಜೀವನ ಬಹಳ ಕಷ್ಟಕರವಾಗಿದೆ. ಅವರಿಗೆ ಸುಖ ದುಃಖ ಕಷ್ಟ ಸುಖ ಎಲ್ಲದನ್ನು ಅರ್ಥಕೊಂಡು ಅವರು ಕವಿಯಾಗಿ ಕರ್ನಾಟಕದ ಹೆಮ್ಮೆಯ ಪತಾಕೆಯನ್ನ ಹೊಂದಿದ್ದಾರೆ. ಅದೇ ರೀತಿ ಅವರು ನಮ್ಮ ಸಾಹೇಬರು ಹೇಳಿದ್ರು, ಏನು ಅವರು ವಿಶ್ವೇಶ್ವರಯ್ಯನವರು ಬಹಳ ಅನ್ಯೋನ್ಯವಾಗಿದ್ರು. ನಾವು ನೀವು ಕೆಲಸ ಮಾಡ್ಬೇಕಂದ್ರೆ ನಾವು ನಿಮಗೆ ಚೆಕ್ಕನ್ನ ಕೊಡ್ತೀವಿ, ನೀವು ಕೆಲಸ ಮಾಡ್ಬೇಕಂತ. ನನಗೆ ಬೇಡ, ನಾನು ದೇಶಕ್ಕಾಗಿ ಏನೋ ನಾವು ಮಾಡಬೇಕು, ಸಾಧನೆ ಮಾಡಬೇಕು, ನಾನು ದುಡ್ಡಿಗಾಗಿ ಕೆಲಸ ಮಾಡೋಣಲ್ಲ ಅಂತ ಹೇಳಿ ಅವರು ಚರ್ಚೆ ಮಾಡಿದಾಗ ಇಲ್ಲ ನೀವು ತಗೊಳ್ಳೇಬೇಕು ಅಂತ ಹೇಳಿ ಚೆಕ್ ಕೊಟ್ಟರು. ಅವರು ಆ ಚೆಕ್ಕನ್ನ ಪ್ರೆಸೆಂಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಅಂತ ವ್ಯಕ್ತಿತ್ವವುಳ್ಳುವಂತ DVG ಅವರು ಅವರ ಮನೆಯನ್ನ, ಅವರ ಬಾಳಿದಂತ ಮನೆಯನ್ನ ಸರ್ಕಾರಿ ಶಾಲೆಗೆ ಕೊಟ್ಟು ಈ ಸರ್ಕಾರಿ ಶಾಲೆ ಇಷ್ಟೊಂದು ಅಭಿವೃದ್ಧಿ ಕಾಣೋದಕ್ಕೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಸಣ್ಣಪ್ಪನವರು ಅವರು ಬಹಳ ಏಳು ಬೀಳುಗಳನ್ನ ಈ ಶಾಲೆ ಕಟ್ಟೋದಕ್ಕೆ ಏಳು ಬೀಳುಗಳನ್ನ ಕಂಡು ಈ ರೀತಿ ಅಭಿವೃದ್ಧಿ ಮಾಡಿದ್ದಾರೆ. ಇದನ್ನ ಉಳಿಸ್ಕೊಂಡು ಇನ್ನೂ ಬೆಳೆಸ್ಕೊಂಡು ಹೋಗ್ಬೇಕಂತ ಹೇಳ್ದ ನನಗೆ ಈ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ.